ಹಾಯ್ ಫ್ರೆಂಡ್ಸ್, ಇವತ್ತು ಅಡ್ವೈಸ್ ಗುರು ಚಾನಲಲ್ಲಿ ಇನ್ಸ್ಟೆಂಟ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬ್ಯಾಚ್ಲರ್ ಆಗಲಿ ಇಲ್ಲ ಯಾರನ್ನ ಇಮಿಡಿಯೇಟಾಗಿ ನೆಂಟರು ಬಂದುಬಿಟ್ರೆ ಬಿರಿಯಾನಿ ಮಾಡೋದು ಹೆಂಗೆ ಅಂತ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ. ಫಸ್ಟು ಆನಿಯನ್ನು ಮತ್ತು ಹಸಿಮೆಣಸಿನ್ಕಾಯಿ 4 ಇದು ಬಂದು 1/2 kg ಬಿರಿಯಾನಿ ರೆಸಿಪಿ ಇದು ನೋಡ್ಕೊಳ್ಳಿ. ಇದು ಬಂದು ಸ್ಟಾರ್ ಏಲಕ್ಕಿ. ಈರುಳ್ಳಿ ಬೇಯ್ತಾ ಇರಬೇಕಾದ್ರೆ ಇದು ಇನ್ಸ್ಟೆಂಟ್ ಬಿರಿಯಾನಿಲಿ ಈ ಥರ ಮಾಡ್ತಾರೆ. ನನಗೆ 8 ಥರ ಬಿರಿಯಾನಿ ಗೊತ್ತು. ಹೈದ್ರಾಬಾದಿ ಬಿರಿಯಾನಿ, ದಮ್ ಬಿರಿಯಾನಿ ಮ್ಯಾರಿನೇಟ್ ಮಾಡಿ ಮಾಡ್ತಾರೆ, ಬಟ್ ಇದು ಇನ್ಸ್ಟೆಂಟ್ ಬಿರಿಯಾನಿ. ಸೊ ಕಸೂರಿ ಮೆಥಿ ಇವಾಗ ಹಾಕಿದೆ. ಸೊ ಆನಿಯನ್ ಬ್ರೌನ್ ಆಗೋವರೆಗೂ ಇದು ಚಕ್ಕೆ. ಯಾವುದೇ ಥರ ಪೌಡ್ರು ಹಾಕಬಾರ್ದು ಬಿರಿಯಾನಿಯಲ್ಲಿ, ಯಾಕೆಂದರೆ ಅದು ಮೌತಲ್ಲಿ ಬಂದು ತುಂಬ ಫ್ಲೇವರ್ ಓವರ್ ಆಗಿಬಿಡುತ್ತೆ. ಎಲ್ಲ ರಾ ಹಾಕಿದ್ರೆ ನಮಗೆ ಚೆನ್ನಾಗಿರುತ್ತೆ. ತುಂಬ ಜನ ಇದು ಪೌಡ್ರ್ ಮಾಡಿಟ್ಕೊಂಡು ಪೌಡ್ರ್ ಹಾಕ್ಬಿಡ್ತಾರೆ. ಅದು ನೀವು ಒಂದು 5 ಸರಿ ತಿನ್ಬೋದು ಬಿರಿಯಾನಿ ಅಷ್ಟೇ, ಆಮೇಲೆ ನಿಮ್ಗೆ ತಿನ್ನೋಕ್ಕಾಗಲ್ಲ, ಯಾಕಂದರೆ ಓವರ್ ಫ್ಲೇವರ್ ಆಗಿಬಿಡುತ್ತೆ. ಗರಂ ಮಸಾಲ ಫ್ಲೇವರೆಲ್ಲ ಯಾವತ್ತೂ ಇದ್ರೊಳಗೆ ಹೋಗಬಾರ್ದು, ಸ್ಟಮಕಲ್ಲಿ ಹೋಗಬಾರ್ದು. ಇದು ಲವಂಗ, ಏಲಕ್ಕಿ, ಕ್ಲೀನಾಗಿ ಇದನ್ನು ನಾವು ಗೋಲ್ಡನ್ ಕಲರ್ ಬರೋವರೆಗೂ ಆನಿಯನ್ನ ಬಂದು ಫ್ರೈ ಮಾಡ್ಕೊಬೇಕು. ಇದರಲ್ಲಿ ಜಾವೇತ್ರಿನೂ ಹಾಕ್ತಾರೆ, ಬಟ್ ನಾನು ಅದು ಹಾಕಲ್ಲ, ಯಾಕಂದರೆ ಅದು ಫ್ಲೇವರ್ ತುಂಬ ಜಾಸ್ತಿ ಇರುತ್ತೆ. ಇದು ಬಂದು ಜಾಯ್ಪಲ್ ಅಂತ, ಇದು ಏಲಕ್ಕಿ ಥರನೇ ನಿಮಗೆ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ಇದೊಂದು ಸ್ವಲ್ಪ ತುರಿದು ಹಾಕಿದ್ರೆ, ಒಂದೇ ಒಂದು ಪಿಂಚು ಹಾಕಿದ್ರೆ ಸಾಕು, ತುಂಬಾ ಫ್ಲೇವರ್ ಬರುತ್ತಿದ್ದು ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಆಗಾಗ. ನಾನು ಮನೇಲಿ ರಜಾ ಇರೋ ದಿವಸ ತುಂಬ ರೆಸಿಪಿ ಮಾಡ್ತೀನಿ, ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ. ಸೊ ನನ್ನ ಚಾನಲಲ್ಲಿ ಇವತ್ತು ಮಾಡಬೇಕು, ನೋಡೋಣ ಏನಾಗುತ್ತೆ. ಇದು ಶಾಜೀರಾ, ಜೀರಿಗೆ ಅಲ್ಲ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಶಾಜೀರಾ ನೋಡಿ. ಈರುಳ್ಳಿ ಬ್ರೌನ್ ಆಯಿತು. ಬ್ರೌನ್ ಆಗಿದ ತಕ್ಷಣ ನಾವು ಏನು ಹಾಕಬೇಕಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬಿಡ್ಬೇಕು. 1/2 kg ಅಂದರೆ ಒಂದು 3 ಸ್ಪೂನ್ ಹಾಕಬೇಕು. ಬೆಳ್ಳುಳ್ಳಿ ಶುಂಠಿನೇ ಮುಖ್ಯವಾದ ಪಾತ್ರ ಬಿರಿಯಾನಿಗೆ, ಅದರ ಫ್ಲೇವರೇ ಮೇಯ್ನು. ನೋಡಿ, ಈರುಳ್ಳಿ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾವು ಜಿಂಜರ್ ಪೇಸ್ಟ್ ಹಾಕ್ಬಿಟ್ಟು ಕ್ಲೀನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ಜಿಂಜರ್ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ನೋಡಿ, ತುಂಬ ಚೆನ್ನಾಗಿ ಕಲರ್ ಬಂದಿದೆ, ಫ್ಲೇವರು ಚೆನ್ನಾಗಿ ಬರ್ತಾಯಿದೆ. ಕಸೂರಿ ಮೇಥಿ, ಜಿಂಜರು, ಗಾರ್ಲಿಕ್ಕು, ಆನಿಯನ್ನು ಇದ್ರದ್ದು ತುಂಬ ಫ್ಲೇವರ್ ಬರುತ್ತೆ. ಹಸಿಮೆಣಸಿನ್ಕಾಯಿ, ಆ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಬಂದು ಇಳಿಯುತ್ತೆ. ಇವಾಗ ಕೊನೆಯದಾಗಿ ಇದರಲ್ಲಿ ನಾವು ಚಿಕನನ್ನು ಹಾಕ್ಬಿಡ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡಿದ್ರೇ ಅದು ಆ ಟೇಸ್ಟ್ ಬರೋದು. ತುಂಬ ಜನ ಎಲ್ಲ ಹಾಕ್ಬಿಡ್ತಾರೆ, ಆಮೇಲೆ ಕಲಿಸ್ಬಿಡ್ತಾರೆ, ಅದು ಒಂಥರ ಮುದ್ದೆ ಥರ, ಪಲಾವ್ ಥರ ಆಗಿಬಿಡುತ್ತೆ. ಸೊ 80% ಬೆಂಗಳೂರಲ್ಲಿ ಇವತ್ತು ಬಿರಿಯಾನಿ ಹೆಸರಲ್ಲಿ ಪಲಾವೇ ತಿಂತಾ ಇರೋದು. ನಾವು ರೈಸ್ ಮಾಡೋಕ್ಕೆ ಮಾತ್ರ ಪಲಾವ್ ಎಲೆ ಹಾಕಬೇಕು. ಬಿರಿಯಾನಿಯಲ್ಲಿ ಯಾವುದೇ ಕಾರಣಕ್ಕೂ ಟೊಮೊಟೊ ಆಗಲಿ ಪಲಾವ್ ಎಲೆಯಲ್ಲಿ ಆಗಲಿ ಹಾಕ್ಬಾರ್ದು. ಅದು ಟೊಮೊಟೊ ಬಾತ್ ಅನ್ಸ್ಕೊಂಬಿಡುತ್ತೆ, ಇಲ್ಲ ಪಲಾವ್ ಅನ್ಸ್ಕೊಂಬಿಡುತ್ತೆ. ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಆಂಬೂರ್ ಬಿರಿಯಾನಿಯವರೆಲ್ಲ ಬರೀ ಪಲಾವನ್ನೇ ತಿನ್ನಿಸ್ತಾ ಇರೋದು, ಟೊಮೊಟೊ ಬಾತೇ ತಿನ್ನಿಸ್ತಾ ಇರೋದು. ಎಣ್ಣೆಯಲ್ಲಿ ರೈಸ್ ಹಾಕಿದ್ರೆ ಫ್ರೈ ಆಗುತ್ತೆ, ಸೊ ಅದು ಟೇಸ್ಟ್ ಬಂದೇ ಬರುತ್ತೆ, ಬಟ್ ಬಿರಿಯಾನಿ ಟೇಸ್ಟ್ ಬರೋಲ್ಲ. ಇದು ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಚಿಕನ್ ಕೂಡ ನಾನು ಫ್ರೆಶ್ ಚಿಕನ್ನು, ಕೋಳಿ ಜೀವಂತವಾಗಿರೋ ಕೋಳಿನ ನೋಡಿಕೊಂಡು ಅದನ್ನು ಕಟ್ ಮಾಡಿಸಿ ತೊಗೊಂಡ್ಬಂದು ನಾನು ಬಿರಿಯಾನಿ ಮಾಡೋದು. ಮೈನು ಚಿಕನ್ ಬಂದು ಫ್ರೆಶ್ ಆಗಿರಬೇಕು.
2 ಟೀ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ. ಯಾಕಂದರೆ ಚಿಕನ್ಗೂ ಉಪ್ಪು ಬೇಕು ಮತ್ತು ಅಕ್ಕಿಗೂ ಉಪ್ಪು ಬೇಕು. ಸೊ ಅದಕ್ಕೆ 2 ಸ್ಪೂನು. ಇದು ಧನಿಯಾ ಪುಡಿ. ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪೌಡ್ರ್ ಹಾಕಬೇಕು. ಯಾವುದೇ ಪ್ಯಾಕೆಟ್ನ ಬಳಸ್ಕೊಬಾರ್ದು. ಟೇಸ್ಟ್ ತುಂಬ ಡಿಫ್ರೆಂಟ್ ಆಗುತ್ತೆ. ನಾನು ಮನೆಯಲ್ಲಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅರಿಶಿನ ಒಂದು ಹಾಕಬೇಕು. ಅರಿಶಿನೂ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ನಾವು ಮನೇಲಿ ಮಾಡಿರೋವಂಥ ಮಸಾಲೆ ಹಾಕಿದ್ರೇ ನಿಜವಾಗ್ಲೂ ಟೇಸ್ಟ್ ಬರೋದು. ಚೆನ್ನಾಗಿ ಚಿಕನ್ಗೆ ಮಸಾಲೆ ಆಗೋಕ್ಕೆ ಚೆನ್ನಾಗಿ ತಿರ್ಸ್ಕೊಬೇಕು. ಯಾಕಂದರೆ ಬೆಂದ ಮೇಲೆ ತಿರ್ಸಿದ್ರೆ ಒಡೆದೋಗುತ್ತೆ ಚಿಕನೆಲ್ಲ. ಇದು ಬಂದು ಇನ್ಸ್ಟೆಂಟ್ ಬಿರಿಯಾನಿ. ಸೊ ಚೆನ್ನಾಗೂ ಇರುತ್ತೆ, ಫ್ಲೇವರ್ ಆಗಿರುತ್ತೆ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ದಮ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ನೋಡಿ, ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮೊಸರು ಹಾಕ್ತಾಯಿದ್ದೀನಿ. ರೊಟೇಟ್ ಆದಮೇಲೆ ಮೊಸರು ಬಂದು ನೀವು ಜಾಸ್ತಿನೇ ಹಾಕ್ಕೊಬೇಕು. ಯಾಕಂದರೆ ಮೊಸರೇ ಮೇಯ್ನ್ ಮಸಾಲೆ ಆಗೋದು. ಮೊಸರು ಬಂದು ನೀವು ಅರ್ಧ ಕೆ ಜಿ ಬಿರಿಯಾನಿಗೆ ಒಂದು 1/4 ಕೆ ಜಿ ಮೊಸರು ಹಾಕ್ಕೊಬೇಕು. ಮೊಸರು ಕಮ್ಮಿ ಇದೆ, ಮತ್ತೆ ಹಾಕಬೇಕು. ಮೊಸರು ಹಾಕೋಣ ಇವಾಗ. ಮತ್ತು ತಳ ಹಿಡಿಬಾರ್ದು ಅಂತ ನಾನು ಒಂದ್ಸರಿ ತಿರ್ಸ್ಕೊಂಡೆ ಅಷ್ಟೇ. ನಮ್ಮ ಮನೇಲಿ ಲವ್ ಬರ್ಡ್ಸ್ ಹಾಕಿದ್ದೀನಿ, ಸೊ ಅದೇ ಸೌಂಡ್ ಜಾಸ್ತಿ. ನೋಡಿ, ಕೊತ್ತಂಬರಿ, ಪುದೀನ ಫ್ರೆಶ್ ಆಗಿರಬೇಕು. ಮತ್ತು ಮೊಸರು ಜೊತೆಗೆ ಅದು ಹಾಕಿ ತಿರ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಂಬೆಹಣ್ಣು ರಸ ಹಾಕಬೇಕು. ಆಮೇಲೆ ಇದು ಮುಖ್ಯವಾದದ್ದು, ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅರ್ಧ ಕೆ ಜಿ ಅಕ್ಕಿಗೆ ಅದರಲ್ಲಿ ಕಸೂರಿ ಮೇಥಿ, ಶಾಜೀರಾ ಮತ್ತು ಏಲಕ್ಕಿ, ಸ್ಟಾರ್ ಏಲಕ್ಕಿ, ಪಲಾವ್ ಎಲೆ, ಸಾಲ್ಟು 2 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪು ಖಾರ ಖಾರ ಇರಬೇಕು. ಯಾಕಂದರೆ ಅದು ನೀರಲ್ಲಿ ಬರೀ 1-2 ನಿಮಿಷ ನಾವು ಅಕ್ಕಿನ ಬೇಯಿಸೋದಷ್ಟೇ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ, ಮತ್ತು ಚೆನ್ನಾಗಿ ಕುದಿಸಿ ಅದು ಫ್ಲೇವರೆಲ್ಲ ಇಳಿದ್ಮೇಲೆ ಈ ಕೊತ್ತಂಬರಿ ಎಲ್ಲ ತೆಗೆದುಬಿಡ್ಬೇಕು. ಯಾಕಂದರೆ ಅದು ಬಾಯಲ್ಲಿ ಬಂದರೆ ಚೆನ್ನಾಗಿರಲ್ಲ ಅಂತ. ಶಾಜೀರಾ ಮೇಯ್ನು, ಶಾಜೀರಾ ಹಾಕಬೇಕು. ಮತ್ತು ಇದರಲ್ಲಿ 1 ಸ್ಪೂನ್ ತುಪ್ಪನೂ ಹಾಕಬೇಕು ಈ ನೀರಲ್ಲಿ. ಸೊ ಹಂಗಾಗಿ ಅದು ಅಕ್ಕಿ ಒಂದಕ್ಕೊಂದು ಮೆತ್ಕೊಳಲ್ಲ, ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ನೋಡಿ, ಶಾಜೀರಾ ನಿಮ್ಗೆ ಕಾಣಿಸ್ತಾ ಇರಬೇಕು. ಈ ನೀರು ಸೆಪ್ರೇಟಾಗಿ ನೀವು ಬಿರಿಯಾನಿ ಮಾಡೋಕ್ಕೆ ಮುಂಚೆನೇ ಇಟ್ಕೊಂಡ್ಬಿಡ್ಬೇಕು. ಇದರಲ್ಲಿ ಇವಾಗ ಅಕ್ಕಿ ಹಾಕೋಣ. ಆ ಕಡೆ ಮಸಾಲೆ ಬೇಯ್ತಾ ಇದೆ, ಈ ಕಡೆ ನಾವು ಅಕ್ಕಿ ಹಾಕ್ತಾಯಿದ್ದೀವಿ. ಇದು ಬಾಸುಮತಿ ಅಕ್ಕಿ, ಬಿರಿಯಾನಿದು ಬಾಸುಮತಿ ಅಕ್ಕಿ. ಈ ಅಕ್ಕಿಯಲ್ಲೂ ಒಂಥರ ಸ್ಮೆಲ್ ಇರುತ್ತೆ, ಫ್ಲೇವರ್ ಇರುತ್ತೆ. ಸೊ ಈ ಅಕ್ಕಿ ನಾನು ಬರೀ 3 ನಿಮಿಷನೇ ನಾನು ಬೇಯಿಸೋದು. ಕೈಯಲ್ಲಿ ಪ್ರೆಸ್ ಆದರೆ ಸಾಕು, ತೆಗೆದು ನಾವು ಆ ಮಸಾಲೆಗೆ ಹಾಕ್ಬಿಡ್ಬೇಕು. ಅರ್ಧ ಇದರಲ್ಲಿ ಕುಕ್ ಆಗಬೇಕು, 50%. ಅರ್ಧ ನಮ್ಮ ಬಿರಿಯಾನಿ ಮಸಾಲೆಯಲ್ಲಿ ಕುಕ್ ಆಗಬೇಕು. ಆವಾಗಲೇ ರೈಸ್ ಒಳಗೆ ಮಸಾಲೆ ಹೋಗೋದು, ಆವಾಗಲೇ ಫ್ಲೇವರ್ಫುಲ್ಲಾಗಿರೋದು ಬಿರಿಯಾನಿ. ತುಂಬ ಜನ ಡೈರೆಕ್ಟಾಗಿ ಅಕ್ಕಿ ತೆಗೆದು ಬಿರಿಯಾನಿ ಮಸಾಲೆಗೆ ಹಾಕ್ಬಿಟ್ಟು ದಮ್ ಕೊಟ್ಬಿಡ್ತಾರೆ. ಅದೊಂಥರ ಮುದ್ದೆ ಮುದ್ದೆ ಆಗಿ ಒಂಥರ ಚೆನ್ನಾಗಿರಲ್ಲ. ಈ ಥರ ಸೆಪ್ರೇಟ್ ರೈಸ್ ಕುಕ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಫ್ಲೇವರ್ ಆಗಿರುತ್ತೆ. ನಾನು ಈ ನೀರಲ್ಲಿ 2 ಟೀ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ, ಬೇರೆ ಏನೂ ಹಾಕಿಲ್ಲ ಮಸಾಲೆ. ಕಸೂರಿ ಮೇಥಿ, ಶಾಜೀರಾ, ಕೊತ್ತಂಬರಿ, ಪುದೀನ ಸ್ವಲ್ಪ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ.
ಚಕ್ಕೆ 1, ಲವಂಗ, ಏಲಕ್ಕಿ ಇಷ್ಟು ಹಾಕಬೇಕು ಈ ನೀರಲ್ಲಿ. ಸ್ವಲ್ಪ ನೀರು ಜಾಸ್ತಿ ಆಗಿದೆ, ನೀರು ತಕ್ಕೊಳ್ಳೋಣ. ಯಾಕಂದರೆ ಸೌಟಲ್ಲಿ ತಿರುಗಿಸಿದ್ರೆ ನೀರು ಚೆಲ್ಲೋಗುತ್ತೆ ಅಂತ ತೆಗಿತಾ ಇದ್ದೀನಿ. ಇದು ಕೊನೆಯದಾಗಿ ಉಳಿದಿರೋ ಅಕ್ಕಿ. ಜೀರಿಗೆ ಸಾಂಬಾರು, ಬಾಸುಮತಿ, ಬಿರಿಯಾನಿ ರೈಸು, ಇಲ್ಲ ಬುಲೆಟಲ್ಲೂ ಟ್ರೈ ಮಾಡ್ಬೋದು ನೀವು. ಇಲ್ಲ ಕೋಲಮ್ ರೈಸಲ್ಲೂ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಒಂದು ಗ್ಲಾಸ್ ನೀರು ತೆಗಿಯೋಣ. ನೀರು ಜಾಸ್ತಿ ಆಗಿದೆ ಸ್ವಲ್ಪ. ಒಂದೆರಡು ಸರಿ ನಾವು ಸೌಟಲ್ಲಿ ತಿರ್ಗಿಸ್ಕೊಬೇಕು ಅಕ್ಕಿನ. ನಾನು ಚಕ್ಕೆ ತೆಗ್ದಿಲ್ಲ, ಯಾಕಂದರೆ ಅದು ಫ್ಲೇವರ್ ಹಂಗೆ ಅದು ಬಿಲ್ಡ್ ಆಗಲಿ ಅಂತ ಬಿಟ್ಟಿದ್ದೀನಿ. ನೋಡಿ ಇವಾಗ ವಾಟರ್ ಕಲರು ಚೇಂಜ್ ಆಯಿತು. ನೀವು ಟೈಮ್ ಅಬ್ಸರ್ವ್ ಮಾಡಿ. ನಾನು 2 ನಿಮಿಷ ಇದು ಮಾಡೋದು. ನಾನು ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ದಮ್ ಕೊಡೋಕ್ಕೆ ತವ ಇಟ್ಕೊತಾ ಇದ್ದೀನಿ. ಥಿಕ್ನೆಸ್ ಆಗಿರೋ ಒಂದು ತವ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಕೊಳ್ಬೇಕು. ಏನಿಲ್ಲ, ನಿಮಗೆ ಒಂದು 45 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಇದು ಇನ್ಸ್ಟೆಂಟ್ ಬಿರಿಯಾನಿ ಮತ್ತು ಚೆನ್ನಾಗೂ ಇರುತ್ತೆ. ನೋಡಿ ಈ ಮಸಾಲೆ ರೆಡಿ ಇದೆ ನಮ್ಮದು ಬಿರಿಯಾನಿದು. ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈ ಮಸಾಲೆಯಲ್ಲಿ 50% ಅಕ್ಕಿ ಬೇಯಬೇಕು, ಆವಾಗಲೇ ಫ್ಲೇವರ್ ಆಗಿ ಬರೋದು. ನೋಡಿ ಅದು 50% ಬೆಂದಿರೋ ಅಕ್ಕಿ ನಾನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ ಮಸಾಲೆಯಲ್ಲಿ. ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕಬಾರ್ದು, ಫ್ಲೇವರೇ ಹೋಗ್ಬಿಡುತ್ತೆ. ಇದೇ ಒಂದು ಸೀಕ್ರೆಟ್ ಅಷ್ಟೇ, ಬೇರೆ ಏನಿಲ್ಲ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ನೀರು ಹಾಕ್ಬಿಟ್ಟು ಬೇಯಿಸ್ಬಿಡ್ತಾರೆ, ಅದು ಬಿರಿಯಾನಿ ಚೆನ್ನಾಗಿರಲ್ಲ, ಮುದ್ದೆ ಟೇಸ್ಟು ಇರಲ್ಲ. ಯಾವುದೇ ಕಾರಣಕ್ಕೂ ಈ ಮಸಾಲೆಯಲ್ಲಿ ನೀರಿಲ್ಲ, ನೀವು ನೋಡಿರ್ಬೋದು. ಸ್ವಲ್ಪ ಮಸಾಲೆ ಕೆಳಗೆ ಮೇಲೆ ಮಾಡ್ಕೊಬೇಕು. ಚಿಕನ್ ಒಂದು ಸ್ವಲ್ಪ ಬೆಂದಿದೆ, ಮಸಾಲೆ ಬೇಯಬೇಕಾದ್ರೆ ಸ್ವಲ್ಪ ಬೆಂದಿದೆ. ಇದ್ರ ದಮ್ಮಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದ್ಬಿಡುತ್ತೆ. ಆಮೇಲೆ ನೋಡಿ ಕಲರ್ ಲಾಸ್ಟಲ್ಲಿ ಯೆಲ್ಲೋಯಿಶ್ ಕಲರ್ ಬಂದ್ಬಿಡುತ್ತೆ ಫುಲ್ಲು. ಅಷ್ಟೇ. ಸ್ವಲ್ಪ ನಿಂಬೆ ರಸ ಹಾಕ್ಬಿಡ್ತೀನಿ ಇವಾಗ. ನಾನು ಆಗಲೇ ಹಾಕಬೇಕಾಗಿತ್ತು, ಮರ್ತೋದೆ. ನಮ್ಮನೇಲೆಲ್ಲ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡೋದು. ಇದು ಬಂದು ಬಿರಿಯಾನಿಗೆ ಅಂತ ಸಪ್ರೇಟಾಗಿ ತೊಗೊಂಡಿರೋಂಥ ಪಾತ್ರೆ. ತುಂಬ ಥಿಕ್ನೆಸ್ ಆಗಿರುತ್ತೆ. 2-2.5 kg ಇದೆ ಈ ಪಾತ್ರೆ. ಚಿಕ್ಕದಾಗಾದ್ರೂ ತುಂಬ ಥಿಕ್ನೆಸ್ ಆಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ನೀವು ಎಲ್ಲೇ ಹೋದ್ರೂ ಬಿರಿಯಾನಿಲಿ ಟೊಮಾಟೊ ಸಿಕ್ಕಿದ್ರೆ ಅದು ಬಿರಿಯಾನಿನೇ ಅಲ್ಲ. ದಯವಿಟ್ಟು ಅದನ್ನು ಬಿರಿಯಾನಿ ಅಂತ ತಿನ್ನಬೇಡಿ. ತಿಂದ್ರೂ ಬಿರಿಯಾನಿ ಅಂತ ತಿಳ್ಕೊಬೇಡಿ. ಏನೋ ಒಂದು ಟೊಮಾಟೊ ಬತ್ತು ಎಣ್ಣೆಯಲ್ಲಿ ರೈಸ್ ಡೀಪ್ ಫ್ರೈ ಆಗಿದೆ, ಅದನ್ನು ತಿಂತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ಬಟ್ಟೆನ ನೀರಲ್ಲಿ ತೇವ ಮಾಡಿಕೊಂಡು ಈ ಥರ ಲಿಡ್ಡಲ್ಲಿ ಮುಚ್ಚಿಬಿಟ್ಟು ದಮ್ ಕೊಟ್ಬಿಡ್ಬೇಕು. ಎಷ್ಟೊತ್ತು ಅಂದರೆ ಒಂದು 25 ಮಿನಿಟ್ಸ್ ನಾವು ದಮ್ ಕೊಡಬೇಕು. ಇದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಡಬೇಕು. ನೀರು ತುಂಬಿಸಿ ಒಂದು ಪಾತ್ರೆಯಲ್ಲಿ ವೆಯ್ಟ್ ಇಟ್ಟರೆ ಅದು ಬಂದು ದಮ್ ಲೀಕೇಜ್ ಆಗೋಲ್ಲ. ಸೊ ಚೆನ್ನಾಗಿ ದಮ್ ಆಗುತ್ತೆ. ಇದ್ರ ಮೇಲೆ ದಯವಿಟ್ಟು ವೆಯ್ಟ್ ಇಡೋದು ಮರಿಬೇಡಿ. ಡೈರೆಕ್ಟಾಗಿ ಪಾತ್ರೆ ಇಡಬಾರ್ದು. ತವ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇಟ್ಬಿಟ್ಟು ದಮ್ ಕೊಡೋಕ್ಕೆ ಬಟ್ಟೆ ನೆನೆಸ್ಕೊಂಡು ಸ್ಟವಲ್ಲಿ ಇಟ್ಟರೆ ಚೆನ್ನಾಗಿ ದಮ್ ಆಗುತ್ತೆ.
ಹಾಯ್ ಫ್ರೆಂಡ್ಸ್, ನೋಡೋಣ ಇವಾಗ ದಮ್ ಆಗಿದೆಯಾ ಚೆಕ್ ಮಾಡಿಬಿಟ್ಟು ತೆಗಿಯೋಣ. ಯಾವಾಗಲೂ ಅಷ್ಟೇ, ದಮ್ ಓಪನ್ ಮಾಡಬೇಕಾದ್ರೆ ಫಸ್ಟು ಕ್ಲಾತ್ ಎಲ್ಲ ರಿಮೂವ್ ಮಾಡಿ, ರೈಸ್ ಮೇಲೆ ಬಂದು ಸ್ವಲ್ಪ ಬೆಂದಿರಲ್ಲ, ಸೊ ಅದನ್ನು ಒಂದು ಸರಿ ತಿರುವಾಕಬೇಕು. ತಿರುವಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕಿ ಮತ್ತು ಬಟ್ಟೆ ತೆಗೆದು ದಮ್ದು ಖಾಲಿ ಪ್ಲೇಟ್ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ರೆ ಫ್ಲೇವರ್ ಫುಲ್ಲಾಗಿ ನಿಮಗೆ ಸೂಪರಾಗಿರೋ ಒಂದು ಬಿರಿಯಾನಿ ಸಿಗುತ್ತೆ. ಥ್ಯಾಂಕ್ ಯು. ನಾನು ಇದರಲ್ಲಿ ಯಾವುದೇ ಥರ ಕಲರು ಏನೂ ಇದು ಮಾಡಲ್ಲ, ಬರೀ ಅರಿಶಿನ ಹಾಕ್ತೀನಿ, ಅದೇ ಯೆಲ್ಲೋಯಿಶ್ ಕಲರ್ ಬಂದುಬಿಡುತ್ತೆ. ನೋಡಿ ಎಷ್ಟು ಫ್ಲೇವರ್ ಬರ್ತಾಯಿದೆ, ಅದು ಇಲ್ಲಿ ಬಂದು ಸ್ಮೆಲ್ ಮಾಡೋರಿಗೆ ಗೊತ್ತಾಗೋದು. ಮತ್ತು ನಾನು ತುಪ್ಪ ಕೂಡ ನಂದಿನಿನೇ ಯೂಸ್ ಮಾಡೋದು, ಬೇರೆ ಯಾವುದೂ ತುಪ್ಪ ಯೂಸ್ ಮಾಡಲ್ಲ, ಯಾಕಂದರೆ ನಮ್ಗೆ ಗೊತ್ತಿರಲ್ಲ. ಸೊ ಸೂಪರಾಗಿ ಫ್ಲೇವರ್ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಮತ್ತೊಂದು ನಂದು ಇದು ಫಸ್ಟ್ನೇ ವೀಡಿಯೋ. ಅಡ್ವೈಸ್ ಗುರು ಚಾನಲ್, ನನ್ನ ಚಾನಲಲ್ಲಿ ಫುಡ್ಡು ಇದು ಮಾಡ್ತಾಯಿರೋದು ಇದು ಫಸ್ಟ್ ವೀಡಿಯೋ. ನಾನು ತುಂಬ ಫುಡ್ ರೆಸಿಪೀಸ್ ಎಲ್ಲ ನಾನು ಮಾಡ್ತಾಯಿರ್ತೀನಿ, ಬಟ್ ಯಾವತ್ತೂ ವೀಡಿಯೋ ಮಾಡಬೇಕು ಅನಿಸಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಮಾಡಿರೋದು. ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಕಮೆಂಟ್ಸೇ ನನಗೆ ಮುಖ್ಯವಾದದ್ದು. ಸೊ ಪ್ಲೀಸ್ ಚೆನ್ನಾಗಿದ್ದರೆ ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಕೊನೆಯದಾಗಿ ನಾನೊಂದು ಮೆಸೇಜ್ ಹೇಳೋದೇನೆಂದರೆ, ತುಂಬ ದುಃಖಕರ, ನಮ್ಮ ಎಸ್ ಎಂ ಕೃಷ್ಣ ನಮ್ಮ ಮಧ್ಯೆ ಇಲ್ಲ. ಇವತ್ತು ನಮ್ಮ ಬೆಂಗಳೂರು ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣನೇ ಆಗಿದ್ದರು. ಸೊ ಅವ್ರಿಗೊಂದು ನಮನ. ಥ್ಯಾಂಕ್ ಯು.